ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಏನಿದು ಅವಿಭಾಜ್ಯ ಸಂಖ್ಯೆಗಳು, ಯಾವುದಕ್ಕೆ ಇಂಪಾರ್ಟೆಂಟ್, ಯಾಕೆ ಮಾಡ್ತೀವಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ತರಗತಿ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಅವಿಭಾಜ್ಯ ಸಂಖ್ಯೆ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಇದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಇದಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತೀವಿ. ಸ್ವಲ್ಪ ನೀವೆಲ್ಲ ಕರೆಕ್ಟಾಗಿ ಒಂದು ನೋಟ್ ತೊಗೋಬೇಕು, ಕರೆಕ್ಟಾಗಿ ನೋಟ್ ಕ್ಲಾಸ್ ಕೇಳಬೇಕು, ಪ್ರತಿಯೊಂದು ಪಾಯಿಂಟ್ಸ್ನ ನೀವು ಬರ್ಕೋಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ತೊಗೋಬೇಕು. ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು. ಸೊ ಇದನ್ನ ನಾವು ಪ್ರೈಮ್ ನಂಬರ್ಸ್ ಅಂತೀವಿ ಇಂಗ್ಲೀಷ್ನಲ್ಲಿ. ಸೊ ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಕೇವಲ 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 ಅಂದ್ರೆ ಎರಡೇ ಅಪವರ್ತನ ಇರಬೇಕು. ಮೊದಲು ಅಪವರ್ತನ ಅಂದ್ರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಅಪವರ್ತನ ಬಗ್ಗೆ ನೀವು ಮಾತಾಡಿದ್ದೀನಿ. ಬೇಕಾದ್ರೆ ನೀವು ಚೆನ್ನಾಗಿ ನೋಡಿ ಯೂಟ್ಯೂಬಲ್ಲಿ ಹೋಗಿ ನಾನು ಹಿಂದಿನ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಪವರ್ತನ ಅಂದ್ರೆ ಭಾಗಿಸ್ತಕ್ಕಂಥ ಸಂಖ್ಯೆಗಳು. ಅಪವರ್ತನ ಅಂದ್ರೆ ಒಂದು ಸಂಖ್ಯೆಯನ್ನ ಪೂರ್ಣವಾಗಿ ಅಂದ್ರೆ ವಿಶೇಷವಾಗಿ ಭಾಗಿಸ್ತಕ್ಕಂಥ ಸಂಖ್ಯೆಗಳಿಗೆ ನಾವು ಅಪವರ್ತನ ಅಂತೀವಿ. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡೇ ಅಪವರ್ತನ, ಕೇವಲ ಎರಡೇ ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ, ಕೇವಲ ಎರಡೇ ಅಪವರ್ತನ ಹೊಂದಿರುವ ಸಂಖ್ಯೆಗಳಿಗೆ ನಾವೇಂತೀವಿ? ಅವಿಭಾಜ್ಯ ಸಂಖ್ಯೆಗಳಂತೀವಿ. ಕೇವಲ ಎರಡು ಅಪವರ್ತನ ಹೊಂದಿರುವ ಸಂಖ್ಯೆಗಳು. ಅಥವಾ ಇನ್ನೊಂದು ರೀತಿ ನಾವು ಹೇಳೋದಂದ್ರೆ ಒಂದು ಮತ್ತು ಅದೇ ಸಂಖ್ಯೆ, ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗಿರ್ಬೇಕು. ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗಬೇಕು. ಸೊ ಇಂಥ ಸಂಖ್ಯೆಗಳನ್ನ ನಾವೇಂತೀವಿಪ್ಪ ಅಂದ್ರೆ ಏನಂತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂತೀವಿ. ನೆನಪಿರ್ಲಿ, ಕೇವಲ ಎರಡು ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆಗಳಿಗೆ ಅಂತೀವಿ. ಅಥವಾ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆದ್ರೆ ಅಂತ ಸಂಖ್ಯೆಗಳು ನಾವೇಂತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಹಾಗಾದ್ರೆ ನಾವು ಮೆಲ್ಲಕ್ಕ ಸ್ಟಾರ್ಟ್ ಮಾಡಮ್ರಿ. ಅವಿಭಾಜ್ಯ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ, ಹಾಗೂ ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಆಗೋದು ಅದು ನೋಡೋಣ. ಫಸ್ಟ್ ನಾವೊಂದು ಟೆಸ್ಟ್ ಮಾಡಿ ನೋಡೋಣ. ಫಸ್ಟ್ ಒಂದು ತಗೋಣ. ಈ ಒಂದರ ಅಪವರ್ತನ ಚೆಕ್ ಮಾಡೋಣ. ಕೇವಲ ಒಂದಕ್ಕೆ ಒಂದೇ ಅಪವರ್ತನ ಇದೆ. ಸೊ ಒಂದರಿಂದ ಬಿಟ್ಟು ಯಾವ ಮಗ್ಗಿಂದ ಭಾಗ ಆಗೋದಿಲ್ಲ, ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಹಾಗಾಗಿ ಕೇವಲ ಒಂದಕ್ಕೆ ಒಂದೇ ಅಪವರ್ತನ ಇದೆ. ಸೊ ಹಾಗಾಗಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ ಹೇಳ್ತೀವಿ ನೋಡ್ರಿ, ಕೇವಲ ನೋಡ್ರಿ ಎರಡು ಅಪವರ್ತನ ಇರಬೇಕು. ಕೇವಲ ಎರಡು ಅಪವರ್ತನ ಹೊಂದಿರೋ ಸಂಖ್ಯೆಗಳು ಅಥವಾ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗ್ಬೇಕಂತ ಹೇಳ್ತದೆ. ಈಗ ನೋಡ್ರಿ, ನಾವೇನ್ ಮಾಡಿದ್ವಿ? ಒಂದಕ್ಕೊಂದೇ ಅಪವರ್ತನ ಅಂದ್ರೆ ಒಂದರಿಂದ ಮಾತ್ರ ಭಾಗ. ಹಾಗಾಗಿ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಎರಡು ನೋಡ್ರಿ, ಈ ಎರಡು ಒಂದರಿಂದ ಭಾಗ ಆಗುತ್ತ, ಎರಡು ಆಗುತ್ತ ಕಂಪಲ್ಸರಿ. ಅದೇ ರೀತಿ ಎರಡರಿಂದನೂ ಭಾಗ ಆಗುತ್ತಾ? ಒಂದೇ ಎರಡು. ಸೊ ಈ ಮತ್ತು ಎರಡು ಯಾವ್ದ್ರಿಂದನೂ ಭಾಗ ಆಗಲ್ಲ. ಅಂದ್ರೆ ಇಲ್ಲಿ ಎರಡು ಅಪವರ್ತನ, ಒಂದು ಮತ್ತು ಅದೇ. ನೋಡ್ರಿ, ಒಂದು ಮತ್ತು ಅದೇ ಸಂಖ್ಯೆ. ಹಾಗಾಗಿ ಇದಕ್ಕೆ ನಾವೇಂತೀವಿ ಅಂದ್ರೆ ಎರಡು ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಹಾಗಾಗಿ ಎರಡು ಅನ್ನುವುದು ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ನೆಕ್ಸ್ಟ್ ಒಂದು ನಂಬರ್ ತಗೊಂಬರ್ರಿ, 3. ಈ 3 ನೋಡ್ರಿ ಒಂದರಿಂದ ಭಾಗ ಆಗುತ್ತಾ? ಅಂದ್ರೆ ಮೂರ್ಲೆ 3 ಹೋಗುತ್ತಾ? ನೆಕ್ಸ್ಟ್ ಅದೇ ರೀತಿ ಎರಡು ನೋಡ್ರಿ, ಎರಡರಿಂದ ಭಾಗ ಟ್ರೈ ಮಾಡ್ರಿ, ಎರಡರಿಂದ 3 ಟ್ರೈ ಮಾಡ್ರಿ. ಒಂದೇ ಎರಡು, ಒಂದು ಉಳಿತು. ಅಂದ್ರೆ ಇದು ಕಂಪ್ಲೀಟ್ ಆಗಿ ಭಾಗ ಆಗಿಲ್ಲ. ಹಾಗಾಗಿ ಅದು ಎರಡರಿಂದ ಭಾಗ ಆಗಲ್ಲ. ನೆಕ್ಸ್ಟ್ 3 ತೋರಿ, 3ರಿಂದ ಭಾಗಿಸ್ರಿ 3. ಸೊ 3ರಿಂದ ಭಾಗಿಸ್ರಿ ಏನ್ ಬರ್ತಾ? 3 0. ಸೊ 3ರಿಂದ ಭಾಗ ಆಯ್ತು. ಮತ್ತೆ ಬೇರೆ ನಂಬರ್ ಇಂದ ತಗೊಳ್ರಿ, ಹೋಗಲ್ಲ. ನೆನಪಿರ್ಲಿ, ಈ ಒಂದು ಸಂಖ್ಯೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮತ್ತು ಆ ನಂಬರಿಂದ ಮಾತ್ರ ಭಾಗ ಆಗುತ್ತೆ. ಅದಕ್ಕಿಂತ ದೊಡ್ಡ ನಂಬರಿಂದ ಭಾಗ ಆಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಖ್ಯೆ ತಗೋರಿ, ಯಾವುದೇ ಸಂಖ್ಯೆ. ನೋಡಿ 8 ತಗೋರಿ, 8ರಿಂದ ಭಾಗ ಆಗ್ಬೇಕು. ಅದು ಬಿಟ್ಟರೆ ಅದಕ್ಕಿಂತ ಚಿಕ್ಕ ಸಂಖ್ಯೆಯಿಂದ ಭಾಗ ಆಗ್ಬೇಕು. 8ಕ್ಕಿಂತ ದೊಡ್ಡ ಸಂಖ್ಯೆಯಿಂದ ಭಾಗ ಸಾಧ್ಯ ಇಲ್ಲ. ಸೊ 9ರಿಂದ 8 ಹೆಂಗ್ ಭಾಗಿಸಕ್ ಬರ್ತದೆ? 9 ಮಗೆ 8 ರಂಗಿಲ್ಲ. ಹಾಗಾಗಿ ಹೇಳಕತ್ತೀನಿ ನೋಡ್ರಿ, ಈಗ 3 ಅನ್ನೋ ಸಂಖ್ಯೆ ಕೇವಲ ಎರಡು ಅಪವರ್ತನ ಇದೆ. ಒಂದು ಮತ್ತು 3 ಇದು ಮಾತ್ರ ಹೋಗುತ್ತೆ. ಹಾಗೆ 3 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ. ಅದೇ ರೀತಿ 4 ಚೆಕ್ ಮಾಡಂಬರಿ. 4 ನೋಡ್ರಿ, 4 1ರಿಂದ ಭಾಗ ಆಗುತ್ತೆ. ಸೊ ನೋಡ್ರಿ, 1 4. ಅದೇ ರೀತಿ ಈ 4 ಅನ್ನೋದು 2ರಿಂದನೂ ಭಾಗ ಆಗುತ್ತೆ. ಚೆಕ್ ಮಾಡ್ರಿ, 2 4. ಸೊ 3ರಿಂದ ಆಗಲ್ಲ. 4ರಿಂದ ಚೆಕ್ ಮಾಡ್ರಿ. ಈ 4 ಅನ್ನೋದು 4 1 4. ಅಂದ್ರೆ ಈ 4 ಒಂದರಿಂದ ಭಾಗ ಆಗುತ್ತೆ, ಒಂದು ಅಪವರ್ತನ ಆಗುತ್ತೆ. ಸೊ 2ರಿಂದ ಭಾಗ ಆಗಿದ್ದಕ್ಕೆ 2 ಅಪವರ್ತನ ಇದೆ. 4ರಿಂದ ಭಾಗ ಆಗಿದೆ, 4 ಸಹ ಅಪವರ್ತನ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಒಟ್ಟು 3 ಅಪವರ್ತನಗಳು, 4ಕ್ಕೆ ಒಟ್ಟು 3 ಅಪವರ್ತನಗಳಿದೆ. ಅಂದ್ರೆ ಅವ್ರು ಏನ್ ಹೇಳಿದ್ರು, ಅವಿಭಾಜ್ಯ ಸಂಖ್ಯೆ ಅಂದ್ರೆ
ಕೇವಲ 2 ಅಪವರ್ತನ ಇರ್ಬೇಕಂತ ಹೇಳ್ತಾರೆ. ಇಲ್ಲಿ 4 ಒಟ್ಟು 3 ಅಪವರ್ತನಗಳಿವೆ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಅದೇ ರೀತಿ 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ 2 ಗೊತ್ತಾಯ್ತು, 3 ಗೊತ್ತಾಯ್ತು. ನೆಕ್ಸ್ಟ್ 5 ಚೆಕ್ ಮಾಡಮ್ರಿ. ಅದೇ ರೀತಿ 5 ನೋಡ್ರಿ, 1ರಿಂದ ಆಗುತ್ತಾ? 1 ಇಲ್ಲಿ 5, ತದನಂತರ 2ರಿಂದ ಆಗೋದಿಲ್ಲ, 3ರಿಂದನೂ ಆಗಲ್ಲ, 4ರಿಂದನೂ, ಸೀದಾ 5ರಿಂದ ಆಗುತ್ತೆ. ಅಂದ್ರೆ 1ರಿಂದನೂ ಆಗುತ್ತೆ, 5ರಿಂದ ಅಂದ್ರೆ ಕೇವಲ 2 ಅಪವರ್ತನ ಇದಾವೆ. ಹಾಗಾಗಿ 5 ಅನ್ನೋದೊಂದು ಅವಿಭಾಜ್ಯ ಸಂಖ್ಯೆ. ಸೊ ಇದೇ ರೀತಿ ನೀವು ಇಷ್ಟಂತ ಚೆಕ್ ಮಾಡ್ತೇವೆ. ಸೊ ಕಂಟಿನ್ಯೂಸ್ ನೆನಪಿರ್ಲಿ, ಅವಿಭಾಜ್ಯ ಸಂಖ್ಯೆಗಳು ಅನನ್ಯ, ಅನಂತದವರೆಗೆ ಸಾಕ್ತಾ ಹೋಗ್ತವೆ. ಅಂದ್ರೆ ಸಂಖ್ಯೆಗಳು ಎಲ್ಲಿ ತನ ಇದಾವೋ ಅಲ್ಲಿ ತನ ಅವಿಭಾಜ್ಯ ಸಂಖ್ಯೆಗಳು ಇದಾವೆ, ಹಂಗೆ ಮುಂದೆ ಹೋಗ್ತಾನೆ ಇರ್ತಾವೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ಅನನ್ಯ. ಆದ್ರೆ ನಾವು ಚಿಕ್ಕದು ಅದ್ರ ಮಧ್ಯೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸಂಖ್ಯೆಗಳು ನಾವು ನೆನ್ಪಿಡ್ಬೋದು, ಕಲ್ತ್ಕೋಬಹುದು. ಸೊ ಹಾಗಾಗಿ ಬನ್ನಿ. ಸೊ ನೆಕ್ಸ್ಟ್ ನೋಡ್ರಿ. ಓಕೆ ನೋಡ್ರಿ, ಹಾಗಾಗಿ ನಾವೇನ್ ಮಾಡೋಣ, ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳನ್ನ 1ರಿಂದ 100 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ನಾವೇನ್ ಮಾಡೋಣ, ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ 1ರಿಂದ 100 ತನಕ, 1ರಿಂದ 100ರ ಮಧ್ಯೆ, 1ರಿಂದ 100 ತನಕ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಫಸ್ಟ್ ಎಷ್ಟದಾವ? ಕೇವಲ 25 ಅವಿಭಾಜ್ಯ ಸಂಖ್ಯೆಗಳು ನೆನಪಿಟ್ಟಕರಿ. ಸೊ ಬರ್ಕೋರಿ ಚಂದ ಬುಕ್ನೇ ಬೇಕಾರ. 1ರಿಂದ 100 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಕೇವಲ 25 ಅವಿಭಾಜ್ಯ ಸಂಖ್ಯೆಗಳಿವೆ. ನಾನು ಸಂಖ್ಯೆಗಳು ಕ್ಲಾಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು, ಭಾಜ್ಯ ಸಂಖ್ಯೆ ಅಂದ್ರೆ ಅಂತ ಹೇಳಿದ್ದೀನಿ. ಬೇಕು ನೀವು ಸಂಖ್ಯೆಗಳನ್ನ ಕಾನ್ಸೆಪ್ಟ್ ಅಲ್ಲಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಒಂದು ಚೆಕ್ ಮಾಡಿ ನಿಮ್ಗೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ಭಾಜ್ಯ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆ ಎರಡು ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ನೆನಪಿರ್ಲಿ, ಅವಿಭಾಜ್ಯ ಸಂಖ್ಯೆಗಳು 1ರಿಂದ 100 ಒಳಗೆ 25 ಅವಿಭಾಜ್ಯ ಇದ್ರೆ, ಇನ್ನು ಉಳಿದಂತ 75 ಸಂಖ್ಯೆ ಒಳಗ ಇದರಾಗ 74 ಸಂಖ್ಯೆ ಭಾಜ್ಯ ಸಂಖ್ಯೆಗಳಾಗಿವೆ. ಉಳಿದ ಒಂದು ಸಂಖ್ಯೆ ಅದು ಯಾವ್ದಪ್ಪ? 1, ನಂಬರ್ 1. ಇದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಆಗಲ್ಲ. ಸೊ ನೆನಪಿರ್ಲಿ, ಯಾಕಪ್ಪ ಅಂದ್ರೆ ಭಾಜ್ಯ ಸಂಖ್ಯೆ 2ಕ್ಕಿಂತ ಹೆಚ್ಚು ಅಪವರ್ತನ ಇರಬೇಕು, ಅವಿಭಾಜ್ಯ ಕೇವಲ 2 ಇರಬೇಕು. ಆದ್ರೆ 1 ಅನ್ನೋದು ನೋಡ್ರಿ, ಈಗ ಡಿಸ್ಕಸ್ ಜಸ್ಟ್ ಮಾಡಿದೀನಿ, 1ಕ್ಕೆ ಕೇವಲ ಒಂದೇ ಅಪವರ್ತನ ಇತ್ತು. ಸೊ ಹಾಗಾಗಿ ಇದು ಭಾಜ್ಯ ಸಂಖ್ಯೆ ಅಲ್ಲ, ಅವಿಭಾಜ್ಯ ಸಂಖ್ಯೆ. ಇಲ್ಲಿ ನೋಡ್ರಿ, ಈ 4ಕ್ಕೆ 3 ಅಪವರ್ತನ 2ಕ್ಕಿಂತ ಜಾಸ್ತಿ ಇದೆ, ಇದಕ್ಕೆ ನಾವು ಭಾಜ್ಯ ಸಂಖ್ಯೆ ಅಂತೀವಿ. ಸೊ ನೆನಪಿರ್ಲಿ, ಕೇವಲ 2 ಅಪವರ್ತನ ಇದ್ರೆ ಅವಿಭಾಜ್ಯ, 2ಕ್ಕಿಂತ ಜಾಸ್ತಿ ಇದ್ರೆ ಭಾಜ್ಯ. ಸೊ ಒಂದೇ ಒಂದಿದ್ರೆ ಇದು ಭಾಜ್ಯನೂ ಅಲ್ಲ, ಅವಿಭಾಜ್ಯನೂ ಅಲ್ಲ. ಸ್ವಲ್ಪ ಇದು ಪಾಯಿಂಟ್ ನೆನ್ಬಿಟ್ರಿ. ಸೊ ಇಲ್ಲಿ ಬರ್ರಿ, ಈಗ ನಾವು ಹೇಳ್ತಾ ಇದ್ದೀವಿ 1ರಿಂದ 100 ತನಕ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಕೈ ಹಿಡಿಯಮ್ಮ. ನಾವು 25 ಅವಿಭಾಜ್ಯ ಸಂಖ್ಯೆಗಳದಾವ. ಸೊ ಒಂದ್ಸಲ ನಾವು ಬರಿತೀನಿ. ಫಸ್ಟ್ ಏನ್ ಮಾಡ್ತೀನಿ, 1. ಸೊ 1ರಿಂದ 100 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಮೊದಲು 2 ಬರುತ್ತಾ, ನಂತರ 3 ಬರುತ್ತಾ, ನಂತರ 5 ಬರುತ್ತಾ, ನಂತರ 7 ಬರುತ್ತೆ. ನೆನಪಿರ್ಬೇಕು, 1ರಿಂದ 10 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಕೇವಲ 4 ಇದಾವ: 2, 3, 5, 7. ನೆಕ್ಸ್ಟ್ 11, 13, 17, 19. ಅದೇ ರೀತಿ 11ರಿಂದ 20 ಮಧ್ಯೆ ಸಹ 4 ಬರ್ತಾವ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ರಿ, 23, 29. ನೆಕ್ಸ್ಟ್ ನಿಮ್ಗೆ ನೆನಪಿರ್ಬೇಕು, 20ರಿಂದ 30 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 23 ಮತ್ತೆ 29. ತದನಂತರ ಮುಂದಕ್ಕೆ ನೋಡ್ರಿ, ನೆಕ್ಸ್ಟ್ 31, 37. ಸೊ ನೋಡ್ರಿ, ಇಲ್ಲಿ ಸಹ ಕೇವಲ 2 ಬರ್ತಾವ. 30ರಿಂದ 40 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಕೇವಲ 2 ಆಗಿದೆ: 31, 37. ತದನಂತರ ಮತ್ತೆ ನೋಡ್ರಿ, 40ರಿಂದ 50 ಮಧ್ಯೆ ಮತ್ತೊಂದು 41. ಸೊ 43, 47. ಅಂದ್ರೆ ನೋಡ್ರಿ, ಈಗ 40ರಿಂದ 50 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 41, 43, 47. ಇಲ್ಲಿ 3 ಅದಾವ. ನೆಕ್ಸ್ಟ್ 50ರಿಂದ 60 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 53, ತದನಂತರ 59. ಅದೇ ರೀತಿ ನೆಕ್ಸ್ಟ್ 60 ಮತ್ತು 70 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ನೋಡಿ 61, 67. ಸೊ ಅದೇ ರೀತಿ ನೆಕ್ಸ್ಟ್ 70 ಮತ್ತು 80 ಮಧ್ಯೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ, 71, 73, ತದನಂತರ 79. ಸೊ ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು 80 ಮತ್ತು 90 ಮಧ್ಯೆ ನೋಡ್ರಿ, 83, 89. ತದನಂತರ 90 ಮತ್ತು 100 ಮಧ್ಯೆ ಬರ್ತಕ್ಕಂಥ ಕೇವಲ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆಗಳ ಗಮನ ಕೊಡ್ರಿ, 97. ಸೊ ನಾನು ಯಾಕೆ ಹಿಂಗ್ ಬರೆದಿದ್ದೀನಿ, ಬಿಡಿಸಿ ಬರೆದಿದ್ದೀನಿ ಅಂದ್ರೆ ಇಲ್ಲಿ ಒಂದು ಟ್ರಿಕ್ ಇದೆ ನೆನ್ಪಿಟ್ಕೊಳಕ್ಕೆ. ಹಾಗಾಗಿ ನಾನು ಈ ರೀತಿ ಬಿಡಿಸ್ಕೊಂಡು ಬರೆದಿದ್ದೀನಿ. ಯಾಕಂದ್ರೆ ಇಲ್ಲಿ ಫಸ್ಟ್ 10 ಬರ್ತದೆ. ಫಸ್ಟ್ ಮೊದಲಿಂದ 10ರಲ್ಲಿ ಎಷ್ಟು ಬರ್ತವೆ? ಕೇವಲ ಅಂದ್ರೆ ಕೇವಲ 4. ಸೊ ಅದನ್ನ ನೀವು ಸರಿಯಾಗಿ ಗಮನ ಕೊಡಬೇಕು. ಸೊ 4 ಅದಾವ. ನೆಕ್ಸ್ಟ್ 11ರಿಂದ 20 ಒಳಗೆ ಎಷ್ಟು ಅದಾವ? ಮತ್ತೆ 4 ಅದಾವ. ಸೊ ನಿಮ್ಗೆ ಅರ್ಥ ಆಗ್ತೈತೆ. ಮತ್ತೆ 20ರಿಂದ 30 ಮಧ್ಯೆ ಇರ್ತಕ್ಕಂಥ ಎಷ್ಟು ಅವಿಭಾಜ್ಯ ಸಂಖ್ಯೆ? ಕೇವಲ 2 ಅದಾವ. ಸೊ ನೆಕ್ಸ್ಟ್ ಎಷ್ಟು ಅದಾವ? 30ರಿಂದ 40 ಮಧ್ಯೆ ಅಲ್ಲಿನೂ 2 ಅದಾವ. ಸೊ ನೆಕ್ಸ್ಟ್ 40ರಿಂದ 50 ಮಧ್ಯೆ ಎಷ್ಟು ಅದಾವ? 3 ಅದಾವ. ಸೊ ನೆಕ್ಸ್ಟ್ 50ರಿಂದ 60 ಮಧ್ಯೆ ಎಷ್ಟು ಅದಾವ? 2 ಅದಾವ.
ನೆಕ್ಸ್ಟ್ 60ರಿಂದ 70 ಮಧ್ಯನು 2 ಅದಾವ. ನೆಕ್ಸ್ಟ್ 70ರಿಂದ 80 ಮಧ್ಯನು 3 ಅದಾವ. ನೆಕ್ಸ್ಟ್ 2 ನೆಕ್ಸ್ಟ್ ಓನ್ಲಿ ಸಿಂಗಲ್. ಸೊ ಇಲ್ಲಿ ಇದು ಯಾಕೆ ಬರೆಯಕತ್ತೀನಿ, ಇದು ಯಾಕೆ ನೆನಪಿಡಕತ್ತೀನಿ, ಕೇವಲ ಒಂದು ಕ್ವಶನ್ ಕೇಳ್ಬೋದಪ್ಪ ನಿಮ್ಗೆ. ಜಸ್ಟ್ 1ರಿಂದ ಹಿಡಿದು 50 ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆ ಅಂತ ಕೇಳ್ತಾರಪ್ಪ. ನೋಡ್ರಿ ಇಲ್ಲಿದು 1ರಿಂದ ಚಲುವಾಗಿ ಅಂದ್ರೆ 1ರಿಂದ 50 ತನಕ ಇಲ್ಲಿ ತನಕ ಎಷ್ಟು ಅವಿಭಾಜ್ಯ ಸಂಖ್ಯೆ ಅಂತ ಕೇಳೋದು. ನಾವು ಇದೆಲ್ಲ ನೆನಪಿಡೋ ಅವಶ್ಯಕತೆ ಇಲ್ಲ. ಮೊದಲು 4 ಅದಾವ 10 ತನಕ, ನೆಕ್ಸ್ಟ್ 20 ತನಕ 4 ಅದಾವ, 30 ತನಕ 2 ಅದಾವ, 40 ತನಕ 2 ಅದಾವ, 50 ತನಕ 3. ಟೋಟಲ್ ಇವನ್ನ ಕೂಡಿಸ್ಬಿಟ್ರೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಸಿಕ್ಬಿಡ್ತಾರೆ ನಿಮಗೆ. ಟೋಟಲ್ 1ರಿಂದ 50 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಸಿಗುತ್ತೆ. ಬೇಕಾದ್ರೆ ಎಣಿಸ್ರಿ, 4 4 8 8 2 10 10 2 12 12 ಪ್ಲಸ್ 3 15. ಒಟ್ಟು ಅವಿಭಾಜ್ಯ ಸಂಖ್ಯೆಗಳು 15 1ರಿಂದ 50 ತನಕ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಇಲ್ಲಿ 2 3 5 7 11 ಇವೆಲ್ಲ ನಾವು ಕಂಡಪಟ್ಟ ಅವಶ್ಯಕತೆನೇ ಇಲ್ಲ. ಸೊ ನಮಗೆ ಯಾವಾಗ ಅವಿಭಾಜ್ಯ ಸಂಖ್ಯೆಗಳು ಯಾವ ಅಂದಾಗ ಇದು ಬೇಕು, ಎಷ್ಟದವ ಅಂತಂದ್ರೆ ಈ ಕೋಡ್ ಬೇಕು. ಈ ಕೋಡ್ ನಿಮ್ಗೆ ಹೆಲ್ಪ್ ಮಾಡುತ್ತಾ ಅವುಗಳ ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನ ತಿಳ್ಕೊಳಕ್ಕೆ. ಸೊ ಇಲ್ಲಿ ಇನ್ನೊಂದು ನೀವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ಬೇಕಪ್ಪ ಅಂದ್ರೆ, ಇಲ್ಲ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು. ಸೊ ನಾನು 97 ತನಕ ಅಷ್ಟೇ ಯಾಕೆ ಬರ್ತೀನಿ ಸರ್, 100 ತನಕ ಫಸ್ಟ್ ತಿಳ್ಕೊರಿ ನೀವು, ಮತ್ತೆ ಮುಂದಕ್ಕಿನ್ನ ಹೇಳ್ತೀನಂತ. ಫಸ್ಟ್ ನೋಡ್ರಿ, ಇಲ್ಲಿ 2 ಅನ್ನೋದು ಒಂದು ಸಂಖ್ಯೆ ಕಾಣುತ್ತೆ, ಇದು ಒಂದೇ ಸಮ ಸಂಖ್ಯೆ ಐತಿ. ಉಳಿದಂತ ಯಾವುದೇ ಅವಿಭಾಜ್ಯ ತಗೊಂಡ್ರೆ ಎಲ್ಲವೂ ಬೆಸ ಸಂಖ್ಯೆಗಳಿದಾವೆ. ಹಾಗಾಗಿ ಇದಕ್ಕೆ ನಾವ್ ಏನ್ ಅಂತೀವಪ್ಪ ಅಂದ್ರೆ, 2 ಅನ್ನೋದು ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಏನಂತೀವಿ? ಏಕೈಕ ಅಂದ್ರೆ ಒನ್ ಅಂಡ್ ಓನ್ಲಿ, ಒಂದೇ ಒಂದು ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಸೊ ಒಂದೇ ಒಂದಿರ್ತಕ್ಕಂಥ ಕಾರಣ, ಓನ್ಲಿ ಒನ್. ಇದು ಇಂಪಾರ್ಟೆಂಟ್, ಬಹಳ ಸಲ ರಿಪೀಟ್ ಆಗಿದೆ ಸೈನಿಕ ಎಕ್ಸಾಮ್, ನವೋದಯ ಎಕ್ಸಾಮ್, ಈಗ ಆದರ್ಶ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದೆ. ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದ್ರೆ 2. ಯಾಕೆ? ಕೇವಲ ಸಮ ಅವಿಭಾಜ್ಯ ಸಂಖ್ಯೆಗಳ ಸಮ ಸಂಖ್ಯೆ ಇರ್ತಕ್ಕಂಥ ಸಂಖ್ಯೆ ಅಂದ್ರೆ ಇದೆ. ಮತ್ತೆ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಇರುತ್ತೆ, ಒಂದ್ ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೂ 2, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೂ 2, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರೂ 2, ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೂ 2. ಸ್ವಲ್ಪ ಆಲ್ಮೋಸ್ಟ್ ಚಂದ ನೆನ್ಪಿಟ್ಕೊಳ್ರಿ. ಸೊ ನೆಕ್ಸ್ಟ್ ಬನ್ನಿ ಇಲ್ಲಿ, ಅದೇ ರೀತಿ ನೋಡ್ರಿ, ಇಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರ್ ಈ ತರಬೇತಿ ರೀಸೆಂಟ್ ಆಗಿ ಏನ್ ನಮ್ಮಲ್ಲಿ ಎಕ್ಸಾಮ್ ನಡೀತಲ್ಲ 2025-26ನೇ ಸಾಲಿನಲ್ಲಿ ನೋಡ್ರಿ, ನಮ್ಮಲ್ಲಿ ನವೋದಯ 43 ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ನಮ್ಮ ತರಬೇತಿಯಿಂದ. ಅದೇ ರೀತಿ ಸೈನಿಕ ಪರೀಕ್ಷೆಯಲ್ಲಿ 74ಕ್ಕಿಂತ ಅಧಿಕ ಮಕ್ಕಳು, 74ಕ್ಕಿಂತ ಹೆಚ್ಚು ಮಕ್ಕಳು ಏನ್ ಮಾಡಿದ್ರಪ್ಪ ಅಂದ್ರೆ 200ಕ್ಕಿಂತ ಅಧಿಕ ಅಂಕಗಳನ್ನು ತೆಗೆದುಕೊಂಡು ಸೈನಿಕ ಸ್ಕೂಲ್ಗೆ ಕ್ವಾಲಿಫೈಡ್ ಆಗಿರ್ತಾರೆ. ಅದೇ ರೀತಿ ಕಿತ್ತೂರು ಸೈನಿಕ ಓನ್ಲಿ ಫಾರ್ ಗರ್ಲ್ಸ್, ಇದು ಎಷ್ಟಂದ್ರೆ 38 ಜನ ಕಿತ್ತೂರು ಬೆಳಗಾವಿ ಶಾಲೆಗೆ ಆಯ್ಕೆ ಆಗಿದ್ರೆ, ಅದರಲ್ಲಿ ನಮ್ಮ ರಾಜ್ಯಕ್ಕೆ 5ನೇ ರ್ಯಾಂಕ್ ಆದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಆಗಿರ್ತಾಳೆ. ಸೊ ಈಗಾಗಲೇ ನಮ್ಮಲ್ಲಿ ಏನಾಗಿದೆಪ್ಪ ಅಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ಯಾವ್ದು ರೆಗ್ಯುಲರ್ ಕ್ಲಾಸಸ್ಗೆ. ಸೊ ಜೂನ್ 5ರಿಂದ ಹಿಡಿದು ಜೂನ್ 10 ಒಳಗೆ ನಮ್ದು ತರಗತಿ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ನಮ್ದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಬೇಗ ಏನ್ ಮಾಡೋಕಪ್ಪ ಅಂದ್ರೆ, ಇಲ್ಲಿ ಕೊಟ್ಟಂತಹ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ತಿಳ್ಕೊಂಡು ಬನ್ನಿ ನಮ್ಮ ತರಬೇತಿ. ನೀವು ಸಂಸ್ಥೆಗೆ ನಮ್ಮ ಭೇಟಿ ಕೊಟ್ಬಿಟ್ಟು ಏನ್ ಮಾಡೋಕಪ್ಪ ಅಂದ್ರೆ ಅಡ್ಮಿಷನ್ ತಗೋಬೇಕು. ಯಾರೆಲ್ಲ ನೋಡ್ತಾ ಇರಲ್ಲ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಪಕ್ಕದ ಮನೆಯವರಾಗಿರ್ಬೋದು, ನಿಮ್ಮ ರಿಲೇಷನ್ ಮಕ್ಕಳು ಇರ್ಬೋದು, ಎಲ್ಲರಿಗೂ ವಿಡಿಯೋ ಶೇರ್ ಮಾಡ್ರಿ, ತಿಳಿಸ್ರಿ. ನಮ್ಮ ತರಬೇತಿಯನ್ನ ಸ್ವಲ್ಪ ನೀವು ಉನ್ನತ ಮಟ್ಟಕ್ಕೆ ನೀವು ಬೆಳೆಸ್ರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬನ್ನಿ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ, ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಸೊ ನೋಡ್ರಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಬನ್ನಿ, ಇದರಿಂದ ನಾವೇನ್ ಮಾಡಿದ್ವಿ, ಒಂದು ಕೋಡ್ ತಿಳ್ಕೊಬೇಕು. ಇಲ್ಲಿ ನಾವು ಇದನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದ್ರೆ 44 ಅಂತ ನೆನ್ಪಿಟ್ಕೋಬೇಕು. ಅದರಂಗೆ 22 ಅಂತ ನೆನ್ಪಿಟ್ಕೋಬೇಕು. 322 44 22 322 321. ಸೊ ಇದು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ, ಈ ಕೋಡ್ ಇಂದ ನಿಮ್ಗೆ ಏನಾಗುತ್ತೆ, ಅದ್ರ ಮಧ್ಯದಲ್ಲಿ ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಕೇಳಿ ಆರಾಮ್ಸೆ ನೋಡ್ರಿ. 80 ಮತ್ತು 90 ಮಧ್ಯೆ ಎಷ್ಟು ಅವಿಭಾಜ್ಯ ಸಂಖ್ಯೆ ಅದ ಅಂತ ಕೇಳ್ಬಿಡ್ತಾರೆ. ನಾವೇನ್ ಮಾಡಮ್ರಿ, ದಬಾಶಿ ಈ ಕೋಡ್ ನೆನಪಿತ್ತಪ್ಪ ಅಂತಂದ್ರೆ ಏನಾಗತ್ತಪ್ಪ ಅಂದ್ರೆ, ಈ ಕೋಡ್ ಬರ್ಕೊಂಡು ಫಸ್ಟ್ 44 22 322 321 ಅಂತ ಕೋಡ್ ಬರ್ಕೊಂಡ್ಬಿಟ್ಟಿವಿ. ಕೋಡ್ ನೆನಪಿತ್ತು. ಅವ್ರ ಕ್ವಶನ್ ಏನ್ ಕೇಳಿದ್ರು, 80 ಮತ್ತು 90 ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಕೇಳಿದ್ರು. ನಾವೇನ್ ಮಾಡೋದು, ಸೀಸನ್ ಬರ್ಬೋದು. ಇದು 90ರಿಂದ 100 ಇದು, ಇದು 80ರಿಂದ 90 ಆಗಿರುತ್ತೆ. ಪಕ್ಕದಲ್ಲಿ 2 ಇದಾವ ಅಂದ್ರೆ 2 ಅವಿಭಾಜ್ಯ ಸಂಖ್ಯೆ. ಸಿಂಪಲ್ ಆಗಿ ಹೇಳ್ಬೋದು, ನಾವೆಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವನು ಯಾವೇ ಅಂತ ಕೇಳ್ಬೋದು ನಮಗೆ. ಸೊ ನೆನ್ಪಿಟ್ಕೊರಿ, 83 89. ಸರ್ ನಿಮ್ಗೆ ನೆನಪಿದೆ, ನಮ್ಗೆ ಹೆಂಗ್ ನೆನಪಿರ್ತಾವ? ಅಲ್ಲಿನೂ ಬಹಳ ಸಿಂಪಲ್ ಒಂದು ಟ್ರಿಕ್ ಹೇಳ್ತೀನಿ. ನೆನಪಿರ್ಲಿ, 2 ಬಿಟ್ಟು ಉಳಿದಾಗಲ್ಲ ಬೆಸ ಸಂಖ್ಯೆ ಅಂತ ಹೇಳಿದಲ್ಲ, ನಿಮ್ಗೆ ನೆನಪಿಲ್ಲ 1ರಿಂದ 10 ಒಳಗೆ ಕೇವಲ 5 ಬೆಸ ಸಂಖ್ಯೆ ಇರ್ತಾವ. ಅಂದ್ರೆ 80ರಿಂದ 99 ಒಳಗ 81 83 85 87 89 ಇಷ್ಟೇ ಇರ್ಬೇಕು ಬೆಸ್ ಸಂಖ್ಯೆ. ಇದ್ರ ನಮ್ಗೆ 2 ಅದಾವ ಅಂತ ನಮ್ಗೆ ಆಲ್ರೆಡಿ ಟ್ರಿಕ್ ಇಂದ ಗೊತ್ತಾಗ್ಬಿಡುತ್ತೆ. ಆ 2 ನಾವ್ ಹೆಂಗ್ ಕಂಡಿಡ್ಬೇಕು, ಮೊದಲು ಇದನ್ನ ತೆಗೆದು ಬಿಡಬೇಕು. ಬಿಡಿ ಸ್ಥಾನದಾಗ ಎಲ್ಲೆಲ್ಲಿ 5 ಇರುತ್ತೋ ಅದು 5ರಿಂದ ಭಾಗ ಆಗುತ್ತೆ, ಇದನ್ನ ತೆಗೆದು ಬಿಡಬೇಕು. ಯಾಕೆ ಹೇಳ್ರಿ,
ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ 5ರಿಂದ ಹೋಗೋದ್ರೆ ವೇಸ್ಟ್ ಇದು. ಮತ್ತೆ ಇವಾಗ ಏನ್ ಮಾಡ್ಬೇಕು, ಉಳಿದಂತ ಸಂಖ್ಯೆಗಳಲ್ಲಿ 3 ಭಾಷೆ ನೀವು ಅಪ್ಲೈ ಮಾಡ್ರಿ. ಯಾವ ಸಂಖ್ಯೆ ಕೂಡಿಸಿ 3ರಿಂದ ಹೋಗುತ್ತಾ, 3 ಭಾಷೆ ಏನ್ ಮಾಡ್ತಾ, ಸಂಖ್ಯೆಲಿರ್ತಕ್ಕಂಥ ಅಂಕೆಗಳ ಮೊತ್ತ ಕೂಡಿಸಿ ನೋಡ್ರಿ. 8 1 9 ಆಗತ್ತ. 9 3 ಬಗ್ಗೆ ಹೋಗುತ್ತೆ, ಇದು ಪಕ್ಕ ಅವಿಭಾಜ್ಯ ಸಂಖ್ಯೆ. 8 3 11 ಇದು 3ರಿಂದ ಹೋಗಲ್ಲ. 8 7 15 ಇದು 3ರಿಂದ ಹೋಗುತ್ತೆ ನೋಡ್ರಿ. ಸೊ ಉಳಿದದ್ದು 2 83 89. ಈ ರೀತಿ ನೀವು ಏನ್ ಮಾಡ್ಬೋದು, ಭಾಷೆ ನಿಯಮಗಳಿಂದ ನೀವು ಕಂಡಿಡ್ಬೋದು. ನೆನಪಿರ್ಲಿ, ಕೇವಲ ಎಷ್ಟು ತನಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಇಡ್ಬೇಕಂತ ನಿಮ್ಗೆ 2 3 5 ಮತ್ತೆ 7 ಈ ಅವಿಭಾಜ್ಯ ಸಂಖ್ಯೆ ಭಾಜ್ಯತೆ ನಿಯಮಗಳು ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಸುಲಭವಾಗಿ ನೀವೇನ್ ಮಾಡ್ಬೋದು, ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ಕಂಡುಹಿಡಿಬಹುದು. ಸೊ ಇಲ್ಲಿ ನಿಮ್ಗೆ ಕೊಟ್ಟಂತ ಅವಿಭಾಜ್ಯ ಸಂಖ್ಯೆಗಳು ಯಾವ ರೀತಿ ಕಂಡುಹಿಡಬೇಕಂದ್ರೆ, ಕೊಟ್ಟಂತ ಒಟ್ಟು ಒಂದರಲ್ಲಿರ್ತಕ್ಕಂಥ ಬೆಸ ಸಂಖ್ಯೆ ಬರೋದು ಸಹ ಮುಖಾಂತರ ಕಂಡುಹಿಡಿಬಹುದು. ಇಲ್ಲ 1ರಿಂದ 100 ತನಕ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ನಾವೇನ್ ಮಾಡ್ಬೋದು, ಕಂಡಪಟ್ಟನ ಹೊಡಿಬೇಕು, ತಿಳ್ಕೋಬೇಕು. ಮೊದಲು 25 ಅವಿಭಾಜ್ಯ ಸಂಖ್ಯೆ ತಿಳ್ಕೊರಿ, ತದನಂತರ ಮುಂದಕ್ಕೆ ಹೋಗ್ರಿ. ಈ 97 ನೋಡ್ರಿ 2 ಅಂಕಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ 2 ಅಂಕಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೇಳಿದ್ರೆ 11 ಸಹ ಆಗುತ್ತೆ. ಸೊ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳು ಬಹಳ ಸುಲಭವಾಗಿ ನಾವು ತಿಳ್ಕೊಬಹುದು. ಕೇವಲ ನೆನಪಿರ್ಲಿ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಗಿದೆ. ಸೊ ನೋಡಂಬರಿ, ಇನ್ನೊಂದ್ಸಲ ನಾನು ಹೇಳಿರ್ತಕ್ಕಂಥ ಪಾಯಿಂಟ್ ನೋಡಂಬರಿ. ಕೇವಲ 2 ಅಪವರ್ತನ ಹೊಂದಿರತಕ್ಕಂಥ ಸಂಖ್ಯೆಗಳಾವೆ ಅಂತೀವಿ, ಅವಿಭಾಜ್ಯ ಸಂಖ್ಯೆಗಳಂತೀವಿ. ಅಥವಾ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾದ್ರೆ ಅವಕ್ಕೆ ನಾವು ಅವಿಭಾಜ್ಯ ಸಂಖ್ಯೆಗಳಂತೀವಿ. ನಿಮಗೆ ಮತ್ತೆ 1ರಿಂದ 100 ತನಕ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಂತ ಹೇಳಿದ್ವಿ, 25 ಅಂತ ಹೇಳಿದ್ವಿ. ಸೊ ಅದರಲ್ಲಿ 74 ಭಾಜ್ಯ ಸಂಖ್ಯೆಗಳು ಇರ್ತಾವ. 74 ಭಾಜ್ಯ ಸಂಖ್ಯೆ ಇರ್ತಾವ 1ರಿಂದ 100 ಒಳಗ. ಇನ್ನ ಒಂದು ಉಳಿದ ನಂಬರು, ಈ 1 ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ. ಮತ್ತೆ ವಿತ್ ನಿಮಗೆ ಕೋಡ್ ಹೇಳ್ತಾ ಇದ್ದೀನಿ, ಯಾವುದು 4422 322 321. ಈ ಕೋಡ್ ನೀವು ಎಲ್ಲರೂ ಕಂಪಲ್ಸರಿ ಇದೊಂಥರ ಮೊಬೈಲ್ ನಂಬರ್ ಅಂತ ಅನ್ಕೊಂಡು ಅವಿಭಾಜ್ಯ ಕೋಡ್ ಆಗಿ ನೆನ್ಪಿಟ್ಕೊಳ್ರಿ. ಇದರಿಂದ ನಿಮ್ಗೆ ಬಹಳ ಲಾಭದ. ಇದನ್ನ ನೋಟ್ ಮಾಡ್ಕೊಳ್ರಿ. ಓಕೆ, ನೋಡ್ರಿ, ಒಂದು ಸಣ್ಣ ಕ್ವಶನ್ ನೋಡಬ್ರಿ. ಇದ್ರ ಮೇಲೆ ಒಂದು ಬನ್ನಿ. ಸೊ ನವೋದಯ ಕ್ವಶನ್ ಯಾವ ರೀತಿ ಕೇಳಿದಾರೆ ಅಂತ ಒಂದು ಕ್ವಶನ್ ನೋಡಬ್ರಿ, ಬನ್ನಿ. ಇಲ್ಲಿ ನೋಡ್ರಿ ಏನಂತೆ, ಇಲ್ಲಿ ನೋಡ್ರಿ ಸ್ವಲ್ಪ ಸರಿಯಾಗಿ ಗಮನ ಕೊಡ್ರಿ. ಮೊದಲು ನೋಡ್ರಿ, ಇದು EISSEE ಅಂದ್ರೆ ಇದು ಆಲ್ ಇಂಡಿಯಾ ಸೈನಿಕ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿಗೆ ಕೇಳ್ತಕ್ಕಂಥ 2024ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಅದು ಅವಿಭಾಜ್ಯ ಸಂಖ್ಯೆ ಏನಂತ ಕೇಳಿದಾರೆ ನೋಡ್ರಿ. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 1 and 25? 1ರಿಂದ 25 ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದಾರೆ. ನಿಮ್ಗೆ ಏನ್ ಗೊತ್ತಿತ್ತು, ನಾನು ನಿಮ್ಗೆ ಕೋಡ್ ಮುಖಾಂತರ ತಿಳಿಸ್ಕೊಟ್ಟೆ, ಕರೆಕ್ಟಾ? ಸೊ ಇಲ್ಲಿ ನೋಡಂಬರಿ, ಫಸ್ಟ್ ಅವಿಭಾಜ್ಯ ಸಂಖ್ಯೆ ಬರೀ 2 3 5 7 11 13 17 19 23 29 ಅಂದ್ರೆ ಇದು 25 ಆಡ. ಅವ್ರು ಹೆಂಗ್ ಹೇಳ್ಯಾರ, 1 ಮತ್ತು 25 ನಡುವೆ ಅಂತ ಹೇಳ್ಯಾರ. ಸೊ 29 ಬರಂಗಿಲ್ಲ. ಸೊ ಇಲ್ಲಿ ಎಣಸ್ರಿ, 1 2 3 4 5 6 7 8 9 ಒಟ್ಟು 9 ಅವಿಭಾಜ್ಯ ಸಂಖ್ಯೆಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. ಆದ್ರೆ ನಾವು ಕೋಡ್ ಮುಖಾಂತರ ಮಾಡಂಬರಿ. ನಿಮಗೆ ನಾವು ಜಸ್ಟ್ ಹೇಳಿದೆ ಕೋಡ್ ಅಂತ. ಸೊ ನೋಡಂಬರಿ, ಕೋಡ್ ಏನಿದೆ. ಸೊ 44 22 322 321. ನಿಮಗ ಇದು 1ರಿಂದ 10 4 ಅದಾವ, ಕ್ಲಿಯರ್. ನೆಕ್ಸ್ಟ್ 11ರಿಂದ 20ರಾಗ 4 ಅದಾವ, ಕ್ಲಿಯರ್. ಇಲ್ಲಿ 20ರಿಂದ 30ರಾಗ 2 ಅದಾವ. ಸೊ ಇವು ಯಾವಂತ ನೀವು ನೆನಪಿಟ್ಕೋಬಹುದು. 23 ಅದಾವ, ಒಂದು 29 ಐತೆ. 29 ಇದು 25ಕ್ಕಿಂತ ದಾಟಿ ಬಿಟ್ಟತ್ತೆ. ಹಾಗಾಗಿ ಈ 4 ಈ 4 8 8ಕ್ಕೆ ಈ ಒಂದು ನಂಬರ್ ಕೂಡಿಸ್ರಿ, 1ಅನ್ನ 9. ಹಾಗಾಗಿ 9 ಅಪ್ಪ. ನೋಡ್ರಿ, ನಾನಿಲ್ಲಿ ನಿಮಗೆ ಬರೆದ ಅವಿಭಾಜ್ಯ ಸಂಖ್ಯೆಗಳ ತೋರಿಸಿದೆ, ಅದ್ರಲ್ಲಿ ಕೋಡ್ ಮುಖಾಂತರ ನಿಮಗೆ ಉತ್ತರ ಮಾಡಿ ತೋರಿಸಿದೆ. ಸೊ ಹಾಗಾಗಿ ನೀವು ಈ ಕೋಡ್ ನೆನಪಿಟ್ಟೋದ್ರಿಂದ ಇಷ್ಟೊಂದು ಲಾಭ ಇದೆ, ಮತ್ತೆ ಟೈಮ್ನು ಸೇವ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಈ ಸೈನಿಕ ಎಕ್ಸಾಮ್ ಬರೀತೀರಪ್ಪ ಅಂದ್ರೆ ಒಟ್ಟು 300 ಅಂಕಗಳಿರ್ತದೆ. ಸೊ ನಿಮ್ಗೆ 2.5 ತಾಸು ಸಮಯ ಇರ್ತದೆ. ಹಾಗಾಗಿ 125 ಪ್ರಶ್ನೆ ಬಿಡಿಸ್ಬೇಕಾಗತ್ತಲ್ಲ. ಹಾಗಾಗಿ ಇಂಥ ಕೋರ್ಸ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತಾ. ಇದು ಸೈನಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಬನ್ನಿ ಇನ್ನೊಂದು ಪ್ರಶ್ನೆ ನೋಡ್ರಿ. ಸೊ ಮತ್ತೊಂದು ಪ್ರಶ್ನೆ ನೋಡ್ರಿ ಏನಿದೆ. ಸೊ ಇದು ನೋಡ್ರಿ JNV ಅಂತ ಇದೆ. ಸೊ JNV ಅಂದ್ರೆ ಏನು? ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಸೆಲೆಕ್ಷನ್ ಟೆಸ್ಟ್. ಬನ್ನಿ, ಅಂದ್ರೆ JNV ಅಂದ್ರೆ ನವೋದಯದವರು ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಬನ್ನಿ ನೋಡಮ್ಮ, ಕೆಳಗಿನವುಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿಯಾಗಿದೆ? ಮೊದಲು ನೀವೇನ್ರಿ ಸಹ ಅವಿಭಾಜ್ಯ ಅಂದ್ರೆ ಏನು ತಿಳ್ಕೊಂಬಿಡಮ್ಮ ಪಟ್ನ. ಬರ್ರಿ.
ಸೊ ಸಹ ಅವಿಭಾಜ್ಯ ಅಂದ್ರೆ ಏನು? ಸೊ ಬನ್ನಿ, ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನಪ್ಪ? ಇದಕ್ಕೆ ನಾವು ಇಂಗ್ಲಿಷ್ನಾಗ ಕೋ ಪ್ರೈಮ್ ಅಂತೀವಿ. ಕೋ ಪ್ರೈಮ್ ಕೇವಲ ಯಾವುದೇ ಒಂದೆರಡು ಸಂಖ್ಯೆ ತಗೋರಿ 5 ತಗೋರಿ, ಒಂದು 6 ತಗೋರಿ, ಇವೆರಡು ಸಂಖ್ಯೆ ತಗೋರಿ. ಈ ಸಂಖ್ಯೆಗಳ ಅಪವರ್ತನಗಳಲ್ಲಿ ಇವು 1 ಇದು 5 ಇದಕ್ಕೆ ಅಪವರ್ತನ, ಇದು ಈ ಅಪವರ್ತನ 1 2 3 6. ಸೊ ಹಿಂಗ ಅಪವರ್ತನ ಬರೆದಾಗ ಕೇವಲ ಸಾಮಾನ್ಯ ಅಪವರ್ತನ 1 ಇದ್ರೆ ಇದಕ್ಕೆ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಇಷ್ಟೇ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಅದರ ಸಾಮಾನ್ಯ ಅಪವರ್ತನ 1 ಇರಬೇಕು. ಮತ್ತೆ ನೆನಪಿರ್ಲಿ, ಸಹ ಅವಿಭಾಜ್ಯದೊಳಗ ಪಕ್ಕ ಅವಿಭಾಜ್ಯ ಸಂಖ್ಯೆ ಇರ್ಬೇಕಂತ ಏನ್ ರೂಲ್ಸ್ ಇಲ್ಲ. ಅದು ಯಾವ್ದಾರ ಸಂಖ್ಯೆ ಆಗಿರ್ಬೋದು. ನೆನಪಿರ್ಲಿ, ಉದಾಹರಣೆ 12 ಮತ್ತ ಇದೇನ್ ತಗೊಂಡ್ರಿ 5 ಓಕೆ, 3 ಓಕೆ, 13 ಯಾವ್ದಾರ ತಗೋರಿ, ಏನ್ ತೊಂದರೆನೇ ಇಲ್ಲ. ಸೊ ಬೇಕಾದ ನಂಬರ್ ತಗೋರಿ, ಒಟ್ಟ 2 ನಂಬರ್ ಏನಾಗಿರ್ಬೇಕು, ಒಂದಾ ಮಗ್ಯಾಗ ಹೋಗಿರ್ಬೇಕು, ಮತ್ತು ಉಳಿಕಿದ್ ಯಾವ ಅಪವರ್ತನೂ ಸೇಮ್ ಇರ್ಬೇಕು ಅಂತ ಸಂಖ್ಯೆ ನಾವು ಏನಂತೀವಿ? ಸಹ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಬರೀ ಇಲ್ಲೋ ನಂಬರಿ ಸಹ ಅವಿಭಾಜ್ಯ ಸಂಖ್ಯೆ ಜೋಡಿ ಅಂತ ಕೇಳಿದ್ರೆ ಈಗ ಬರೀ 14 ಮತ್ತು 35 ಇದೆ, 21 42 18 25 15 ಅದ್ರಿಗೆ ಯಾವುದು ಸಹ ಅವಿಭಾಜ್ಯ ಸಂಖ್ಯೆ ಜೋಡಿ ಅಂತ ಹೇಳೋದು? ಮೊದಲೇ ನಂಬರಿ 14 ಯಾವ ಮಗೆ ಓದಿದೆ ನೋಡ್ರಿ. ಫಸ್ಟ್ 1ರ ಒಕ್ಕತಿ, 2ರ ಒಕ್ಕತಿ, 7ರ ಒಕ್ಕತಿ, 14 ಸೇಮ್. ಅಂದ್ರೆ ಇದು 7ರ ಮಗ್ಗೆಗೆ ಐತಿ, 7 14. ಇದು 7ರ ಮಗ್ಗೆಗೆ ಐತಿ. ಅಂದ್ರೆ ಇದು ನಾರ್ಮಲ್ 1ರಾಗ ಹೋಗ್ತಿರುತ್ತೆ, ಇದ್ರ 1ರಲ್ಲಿ ಹೋಗ್ತಿರುತ್ತೆ, ಅದ್ರ ಜೊತೆಗೇನೆ 7ರ ಹೋಗ್ತಿತ್ತು. ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು? ಕೇವಲ ಒಂದ ಸಾಮಾನ್ಯ ಅಪವರ್ತನ. ಅಂದ್ರೆ 2ರ ಬಗ್ಗೆ ಒಂದಕ್ಕೊಂದು ಸಂಬಂಧನೇ ಬರ್ತದೆ. ಬರೀ ಅದೇ ರೀತಿ 18 ಮತ್ತು 25 ನೋಡ್ರಿ, ಇದಕ್ಕೆ ಸಂಬಂಧ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇದು ಯಾವ ಮಗಿಗೆ ಸೇಮ್ ಹೋಗ್ಬೇಕು ಗೊತ್ತಾ? ಸಾಧ್ಯನೇ ಇಲ್ಲ. 18 ಮತ್ತು 25 ಅಂತ ಸಹ ಅವಿಭಾಜ್ಯ ಸಂಖ್ಯೆ ಆಗುತ್ತೆ. ಬೇಕಾದ್ರೆ ಈ ಆಪ್ಷನ್ ಚೆಕ್ ಮಾಡ್ರಿ. ಇದು ಕೂಡ ನೋಡ್ರಿ, ಈ 21 7ರ ಮಗ್ಗೆ ಹೋಗುತ್ತೆ, ಈ 41 7ರ ಮಗ್ಗೆ ಹೋಗುತ್ತೆ, ಅದು 21 3ರಾಗ ಹೋಗುತ್ತೆ, 42 3ರಾಗ ಹೋಗುತ್ತೆ. ಅಂದ್ರೆ 1ರಾಗೂ ಹೋಗುತ್ತೆ, ಎಲ್ಲಾ ನಂಬರ್ 1ರಾಗ ಹೋಗ್ತಿರ್ತಾವೆ, ಎಕ್ಸ್ಟ್ರಾ 7ರಾಗೂ ಹೋಗ್ತೈತಿ. ಸೊ ಇದು ಸಹ ಅವಿಭಾಜ್ಯ ಅಲ್ಲ. ಇದು ಬರ್ರಿ 15 27, ಇದು 3 5 15, 3 9 18, 3 9 27. ಅಂದ್ರೆ 3 ಹೋಗ್ತದವ, ಅಂದ್ರೆ 1ರಲ್ಲೂ ಹೋಗ್ತದವ, ಜೊತೆ 3ರಲ್ಲಿ ಹೋಗ್ತದೆ. ಅಂದ್ರೆ ಇದು ಸಹ ಅವಿಭಾಜ್ಯ ಅಲ್ಲ. ಸೊ ಸಹ ಅವಿಭಾಜ್ಯ ಸಂಖ್ಯೆ ಜೋಡಿ ಯಾವುದು? 18 ಮತ್ತು 25. ಸೊ ನಿಮಗೆ ನಾನು ಹೇಳ್ತಾ ಇದ್ದ ಪ್ರಶ್ನೆಗಳು ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ನಿಮ್ಗೆ ಆ ರೀತಿ ಏನ್ ಮಾಡೋಕಪ್ಪ ಅಂದ್ರೆ ಇದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನಂಬರ್ರಿ. ಇಲ್ಲಿ ಅಂದ್ಕೊಟ್ರು, ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಮೊದಲು ಕ್ವಶನ್ ನೋಡ್ರಿ, ಎಲ್ಲಿ ಕೇಳಿದ್ರೆ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ 2022ರಲ್ಲಿ ಈ ಅವಿಭಾಜ್ಯ ಸಂಖ್ಯೆ ಮೇಲೆ ಈ ಪ್ರಶ್ನೆಯನ್ನ ಕೇಳಿದರೆ, ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 4 ಪ್ರೈಮ್ ನಂಬರ್ಸ್? ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳಬೇಕು. ಈ ಪ್ರಶ್ನೆಗೆ ಉತ್ತರ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅದು ಯಾವ ರೀತಿ ತಿಳಿಸ್ಬೇಕಪ್ಪ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ ಹೆಸರು, ಸೊ ನೀವು ಬಂದಿರತಕ್ಕಂಥ ಉತ್ತರ. ಸೊ ನಿಮಗೆ ನೆನಪಿರ್ಲಿ, ಫಸ್ಟ್ ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ನಿಮಗೆ ಗೊತ್ತಿದ್ದಾವೆ. ನಾನು ಅವಿಭಾಜ್ಯ ಸಂಖ್ಯೆ ಆಲ್ರೆಡಿ ಮಾಡ್ತಾ ಇದ್ದೀನಿ, ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಮತ್ತಿನ ಸಕ್ ನೋಡ್ಕೊಂಡು ನಿಮ್ಮ ಸರಿಯಾದ ಉತ್ತರವನ್ನ ಏನು ಮಾಡ್ರಿ, ಕಾಮೆಂಟ್ ಮಾಡ್ರಿ, ಹಾಗೂ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ರಿ. ಸೊ ಸದಾ ಹೀಗೆ ಈ ವಿಡಿಯೋ ನೋಡ್ತಾ ಇರ್ರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ, ಸಿಗ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ. ಬಾಯ್.